ಆತ್ಮೀಯಗಳೇ, ತಮಗೆಲ್ಲರಿಗೂ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳು, ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ 2027ರ ಒಂದು ಪೂರ್ವ ತಯಾರಿಗಾಗಿ ನಾವು ಪರಿಸರ ಅಧ್ಯಯನದ ಒಂದು ಸಂಭವನೀಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗ ಬಿಡಿಸ್ತಾ ಹೋಗೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ತಮಗೆ ಇಷ್ಟ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರಾಣಿಗಳ ದೇಹದಲ್ಲಿ ಎಷ್ಟು ಪ್ರಮಾಣದ ನೀರು ಇರುತ್ತದೆ? 65%, 70%, 50%, 100% ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಸುಮಾರು 70% ಪ್ರಾಣಿಗಳ ದೇಹದಲ್ಲಿ ಸುಮಾರು ನೀರು ಇರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್ ನೋಡಿ. ಸಾವಯವ ಕೃಷಿ ಪದ್ಧತಿಯಲ್ಲಿ ಬಳಕೆ ಮಾಡದ ಪೋಷಕಾಂಶ ಯಾವುದು? ಸಾವಯವ ಕೃಷಿ ಪದ್ಧತಿಯಲ್ಲಿ ಬಳಕೆ ಮಾಡದ ಪೋಷಕಾಂಶ ಕೊಟ್ಟಿಗೆ ಗೊಬ್ಬರ, ಎರೆಹುಳ ಗೊಬ್ಬರ, ಹಸಿರೆಲೆ ಗೊಬ್ಬರ, ಪೊಟ್ಯಾಷಿಯಂ ಅಂತ ಇದೆ. ನೋಡಿ ಇಲ್ಲಿ ಏನಂತ ಕೇಳಿದರೆ ಬಳಕೆ ಮಾಡದ, ಇದು ಭಾಳ ಇಂಪಾರ್ಟೆಂಟ್ ನೋಡಿರಿ. ಬಳಕೆ ಮಾಡದ ಪೋಷಕಾಂಶ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಪೊಟ್ಯಾಷಿಯಂ ಅನ್ನೋದು ಸರಿಯಾದ ಉತ್ತರ. ಪೊಟ್ಯಾಷಿಯಂ ಅನ್ನೋದು ಸರಿಯಾದ ಉತ್ತರ. ಸೌರವ್ಯೂಹದ ದೊಡ್ಡದಾದ ಗ್ರಹ ಯಾವುದು? ಶುಕ್ರ, ಗುರು, ಮಂಗಳ, ಭೂಮಿ ಅಂತ ಇದೆ. ಸೌರವ್ಯೂಹದಲ್ಲಿ ದೊಡ್ಡದಾದಂಥ ಗ್ರಹ ಬಂದುಬಿಟ್ಟು ಗುರು ಗ್ರಹ ಇದು ದೊಡ್ಡದಾದಂತಹ ಗ್ರಹ ಆಗಿದೆ. ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಯಾವುದು? ಕರ್ನಾಟಕದ ಅತ್ಯಂತ ಶಿಖರ ಅಂತ ಕೇಳಿದಾಗ ಗುರು ಶಿಖರ, ಮೌಂಟ್ ಎವರೆಸ್ಟ್, K2, ಮುಳ್ಳಯ್ಯನಗಿರಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮುಳ್ಳಯ್ಯನಗಿರಿ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ. ನಮ್ಮ ದೇಶದ ಆಡಳಿತ ಭಾಷೆ ಯಾವುದು? ಮರಾಠಿ, ಹಿಂದಿ, ಕನ್ನಡ, ಸಂಸ್ಕೃತ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಹಿಂದಿ ಅನ್ನೋದು ಸರಿಯಾದ ಉತ್ತರ. ಇದು ನಮ್ಮ ದೇಶದ ಆಡಳಿತ ಭಾಷೆ. ಹಾಗಾದರೆ ಕರ್ನಾಟಕ ರಾಜ್ಯದ ಆಡಳಿತ ಭಾಷೆ ಯಾವುದು ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಒನ್ ನೋಡಿ. ಚಿಪ್ಕೋ ಚಳವಳಿಯ ನೇತಾರ ಎಂದು ಪ್ರಸಿದ್ಧರಾದವರು ಯಾರು? ಪಾಂಡುರಂಗ ಹೆಗಡೆ, ಸಾಲುಮರದ ತಿಮ್ಮಕ್ಕ, ಸುಂದರಲಾಲ್ ಬಹುಗುಣ, ಮೇಧಾ ಪಾಟ್ಕರ್. ಸರಿಯಾದ ಉತ್ತರ ಸುಂದರಲಾಲ್ ಬಹುಗುಣ. ನೆಕ್ಸ್ಟ್ ಒನ್ ನೋಡಿ. ಜೀವದ್ರಾವಕ ಎಂದು ಕರೆಯಲ್ಪಡುವಂಥ ಸಂಪನ್ಮೂಲ ಯಾವುದು? ಜೀವದ್ರಾವಕ ಎಂದು ಕರೆಯಲ್ಪಡುವಂಥ ಸಂಪನ್ಮೂಲ ಯಾವುದು ಅಂತ ಕೇಳಿದರೆ ಜೀವದ್ರಾವಕ ಅಂತೇಳಿ ಆಪ್ಷನ್ ಎ ನೀರು, ಖನಿಜ, ಪೋಷಕಾಂಶ, ಹಾಗೆ ತಂಪು ಪಾನೀಯಗಳು, ಗಾಳಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೀರು ಅನ್ನೋದು ಸರಿಯಾದ ಉತ್ತರ. ಜಲಾಶಯ ನೀರನ್ನು ಅಥವಾ ಜಲಾಶಯಗಳಲ್ಲಿ ನೀರನ್ನು ಶುದ್ಧೀಕರಿಸಲು ಏನನ್ನು ಬಳಸುತ್ತಾರೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಜಲಾಶಯಗಳಲ್ಲಿ ನೀರನ್ನು ಶುದ್ಧೀಕರಿಸಲು ಏನನ್ನು ಬಳಸುತ್ತಾರೆ? ತಿಮಿಂಗಲ, ಮೀನು, ಸೊಳ್ಳೆ, ಹಾವು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ ಆಪ್ಷನ್ ಬಿ, ಮೀನು ಸರಿಯಾದ ಉತ್ತರ. ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್ ನೋಡಿ. ನೆಕ್ಸ್ಟ್ ಕ್ವಶನ್. ಕೆಳಗಿನವುಗಳಲ್ಲಿ ಹೆಚ್ಚಿನ ಜೀವಿತಾವಧಿ ಹೊಂದಿರುವಂಥ ಪ್ರಾಣಿ ಯಾವುದು ಅಂತ ಇದೆ. ಆಕಳು, ಮನುಷ್ಯ, ಆನೆ ಅಂತ ಇದೆ. ಇದು ಆಮೆ ಇದು ಹೆಚ್ಚಿನ ಒಂದು ಜೀವಿತಾವಧಿಯನ್ನು ಹೊಂದಿರುವಂಥ ಒಂದು ಪ್ರಾಣಿಯಾಗಿದೆ. ನೆಕ್ಸ್ಟ್ ಒನ್ ನೋಡಿ. ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಹಬ್ಬ ಅಲ್ಲ? ಗಣರಾಜ್ಯೋತ್ಸವ ದಿನ, ಗಾಂಧಿ ಜಯಂತಿ, ಸ್ವಾತಂತ್ರ್ಯ ದಿನ, ಕನ್ನಡ ರಾಜ್ಯೋತ್ಸವ ದಿನ. ಇದು ಕನ್ನಡ ರಾಜ್ಯೋತ್ಸವ, ಇದು ರಾಷ್ಟ್ರೀಯ ಹಬ್ಬ ಅಲ್ಲ. ನೆಕ್ಸ್ಟ್ ಒನ್. ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣ ಯಾವುದು? ಕಟ್ಟಡಗಳು, ಮನೆಗಳು, ಕಾಡುಗಳು, ಕಾರ್ಖಾನೆಗಳು ಅಂತ ಇದೆ. ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣಗಳು ಕಾರ್ಖಾನೆಗಳು. ನೆಕ್ಸ್ಟ್ ಒನ್. ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು? ಚಂದ್ರ, ಬುಧ, ಫೋಬೋಸ್, ಆರ್ಯಭಟ ಅಂತ ಇದೆ. ಚಂದ್ರ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ನೋಡಿ. ಒಂದು ನಿಶ್ಚಿತ ಪ್ರದೇಶದಲ್ಲಿ ಇರುವ ಜನರ ಸಮೂಹವನ್ನು ಏನಂತ ಕರೀತಾರೆ? ಸಮಾಜ, ಶಾಲೆ, ಕುಟುಂಬ, ಸಮುದಾಯ ಅಂತದೆ. ಒಂದು ನಿಶ್ಚಿತ ಪ್ರದೇಶದಲ್ಲಿ ಇರುವ ಜನರ ಸಮೂಹವನ್ನು ನಾವು ಸಾಮಾನ್ಯವಾಗಿ ಏನಂತ ಕರಿತೀವಿ? ನಾವು ಜನರ ಸಮೂಹವನ್ನು ನಾವು ಸಮುದಾಯ ಅಂತ ಕರಿತೀವಿ. ಹಾಗೆ ವಿದ್ಯಾರ್ಥಿಗಳು, ಇದೇ ಥರ ನಮಗೆ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದರೆ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನವೋದಯ, ಮೊರಾರ್ಜಿ, ಆದರ್ಶ, ಸೈನಿಕ ಶಾಲೆ ಈ ಥರ ಒಂದು ಎಕ್ಸಾಮ್ಸ್ಗಳ ಒಂದು ಲೈವ್ ಕ್ಲಾಸಸ್ಗಳನ್ನು ಸಹ ತಾವು ಉಚಿತವಾಗಿ ನೋಡಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಥರ ಒಂದು ವೀಡಿಯೋಸ್ಗಳಿಗೆ ಲೈಕನ್ನು ಕೊಡೋದನ್ನು ಮರಿಬೇಡಿ. ವಂಶವೃಕ್ಷ ರಚನೆಯಲ್ಲಿ ಪರಿಗಣಿಸದಿರುವ ಸದಸ್ಯರು ಮಕ್ಕಳು, ತಂದೆ ತಾಯಿ, ಅಜ್ಜಿ ತಾತ, ನೆರೆಹೊರೆಯವರು ಅಂತ ಇದೆ. ವಂಶವೃಕ್ಷ ರಚನೆಯಲ್ಲಿ ಪರಿಗಣಿಸದಿರುವ ಸದಸ್ಯರು ಅಂತ ಕೇಳಿದಾಗ ನೆರೆಹೊರೆಯವರು.
ವಿಶ್ವ ಪರಿಸರ ದಿನಾಚರಣೆ ಯಾವಾಗ ಆಚರಿಸಲಾಗುವುದು? ಜೂನ್ 5, ಜುಲೈ 5, ಆಗಸ್ಟ್ 5, ಮೇ 15 ಅಂತ ಇದೆ. ವಿಶ್ವ ಪರಿಸರ ದಿನವನ್ನು ಜೂನ್ 5ರಂದು ಆಚರಿಸಲಾಗುತ್ತದೆ. ಸೂರ್ಯನಿಂದ ದೊರಕುವಂತಹ ಶಕ್ತಿ ಯಾವುದು? ವಿದ್ಯುತ್ ಶಕ್ತಿ, ಜನಶಕ್ತಿ, ಅಣುಶಕ್ತಿ, ಸೌರಶಕ್ತಿ ಅಂತ ಇದೆ. ಸೂರ್ಯನಿಂದ ದೊರಕುವಂಥ ಶಕ್ತಿಯೇ ಅದು ಯಾವ ಶಕ್ತಿ ಅಂತ ಕೇಳಿದಾಗ ಅದು ಸೌರಶಕ್ತಿ ಅನ್ನೋದು ಸರಿಯಾದ ಉತ್ತರ. ಸೌರಶಕ್ತಿ. ನೆಕ್ಸ್ಟ್ ಒನ್, ಜೀವಿಗಳು ಯಾವ ಅನಿಲವನ್ನು ಸೇವಿಸುತ್ತವೆ ಅಂತ ಇದೆ. ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್, ಜಲಜನಕ ಯಾವುದು ಅಲ್ಲ ಅಂತದೆ. ಜೀವಿಗಳು ಆಮ್ಲಜನಕವನ್ನು ಸೇವಿಸ್ತವೆ, ಅಂದರೆ ಆಮ್ಲಜನಕವನ್ನು ಹೊರಗೆ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ಬಿಡುವಂಥ ಒಂದು ಪ್ರಕ್ರಿಯೆ ಅಂತಂತೇಳಿ ನಾವು ಹೇಳ್ತೀವಿ. ನೆಕ್ಸ್ಟ್ ಒನ್ ನೋಡಿ, ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು? ಸೋಲಿಗರು, ಕೋರಗರು, ಜೇನು ಕುರುಬರು. ಇಲ್ಲಿ ನೋಡಿ ಸ್ವಲ್ಪ ಮಿಸ್ ಆಗಿದೆ, ಇಲ್ಲಿ ಜೇನು ಕುರುಬರು ಅಂತ ಆಗಬೇಕು. ಈ ಕಡೆ ಬರಬೇಕು, ಇಲ್ಲಿ ಜೇನು. ಓಕೆನಾ, ಜೇನು ಕುರುಬರು ಅಂತ ಇದೆ. ಸೋಲಿಗರು, ಕೋರಗರು, ಜೇನು ಕುರುಬರು, ವಕೀಲರು ಅಂತ ಇದೆ. ಇದರೊಳಗೆ ಗುಂಪಿಗೆ ಸೇರದೇ ಇರುವಂಥ ಪದ ಯಾವುದು ಅಂತ ಕೇಳಿದ್ದಾರೆ. ಹೌದಾ, ಇದಕ್ಕೆ ಸರಿಯಾದ ಉತ್ತರ ಬಂದು ವಕೀಲರು ಅನ್ನೋದು ಇದೆ. ಇದೊಂದು ಗುಂಪಿಗೆ ಸೇರದೇ ಇರುವಂಥ ಒಂದು ಪದ ಆಗಿರುವಂಥದ್ದು. ನೆಕ್ಸ್ಟ್ ಒನ್ ನೋಡಿ, ನಾವು ಉಸಿರಾಡುವಾಗ ಯಾವ ಅನಿಲವನ್ನು ಬಿಡುತ್ತೇವೆ ಅಂತ ಇದೆ. ಈಗಾಗಲೇ ಹೇಳಿದಾಗೆ ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಆಮ್ಲಜನಕ ಅಂತ ಇದೆ. ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್ ನಾವು ಹೊರಗೆ ಬಿಡ್ತೀವಿ. ವಿಟಮಿನ್ ಕೆಯ ಕೊರತೆಯಿಂದ ಬರುವಂಥ ರೋಗ ಯಾವುದು? ಬೆರಿ ರಿಕೆಟ್ಸ್, ರಕ್ತಹೀನತೆ, ಸ್ಕರ್ವಿ ಅಂತ ಇದೆ. ಸರಿಯಾದ ರಕ್ತಹೀನತೆ ಅನ್ನೋದು ಸರಿಯಾದ ಉತ್ತರ, ರಕ್ತಹೀನತೆ. ಓಕೆ ವಿದ್ಯಾರ್ಥಿಗಳು, ಇದೇ ಥರ ಇನ್ನೂ ಹೆಚ್ಚಿನ ರೀತಿ ವಿಡಿಯೋಸ್ಗಳು ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.